ಪ್ರಕಟ ಆಗಿದೆ. ಅಟ್ಲೀಸ್ಟ್ ಎಷ್ಟೋ ವರ್ಷಗಳ ಕಾಲ ಶಿಕ್ಷೆಯ ಪ್ರಮಾಣ ಆಗಬಹುದೇನೋ ಅಂತ ಅಂದುಕೊಂಡಿರಬಹುದು, ಅನೇಕರು ಈ ರೀತಿಯಾಗಿ ಗೆಸ್ ಮಾಡಿರಬಹುದು. ಆದ್ರೆ ಯಾರೂ ಕೂಡ ಅಂದುಕೊಳ್ಳದ, ನಿರೀಕ್ಷೆಯನ್ನು ಮಾಡದ ರೀತಿಯಲ್ಲಿ ಇದೀಗ ಈ ಒಂದು ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಿರುವಂಥದ್ದು. ಈ ಶಿಕ್ಷೆ ಇದೆಯಲ್ಲ, ಪ್ರತಿಯೊಬ್ಬ ನಾಗರಿಕನು ಕೂಡ ಒಂದು ಕಾನೂನಿನ ಮೇಲೆ ನಂಬಿಕೆಯನ್ನ ಇಡುವ ಹಾಗಾಯ್ತು. ಮತ್ತೊಂದು ಕಡೆ ಯಾರು ತಪ್ಪನ್ನ ಮಾಡುವಂತಹ ಮನಸ್ಥಿತಿ ಇದಾರಲ್ಲ, ಇಂತಹ ಹೀನ ಕೃತ್ಯವನ್ನ ಮಾಡೋದಿಕ್ಕೆ ಯೋಚನೆ ಮಾಡ್ತಾರಲ್ಲ, ಅಂಥವರಿಗೂ ಕೂಡ ಪಾಠ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಪ್ರಜ್ವಲ್ ರೇವಣ್ಣಗೆ ಈಗಾಗಲೇ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಿದೆ. ದೊಡ್ಡ ಮಟ್ಟದಲ್ಲಿ ಇತಿಹಾಸವನ್ನೇ ಈ ಒಂದು ಶಿಕ್ಷೆ ಪ್ರಮಾಣ ಅಲ್ಲಿ ಕೊಟ್ಟಿರುವಂತದ್ದು ಇತಿಹಾಸವನ್ನೇ ಬರೆದಿದೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರು ಇಂತಹ ಒಂದು ಐತಿಹಾಸಿಕ ತೀರ್ಪನ್ನ ಬರೆದಿದ್ದಾರೆ. ಐತಿಹಾಸಿಕ ಶಿಕ್ಷೆಯ ಪ್ರಮಾಣವನ್ನ ಅವರು ಪ್ರಕಟ ಮಾಡಿದ್ದಾರೆ. ಈಗಾಗಲೇ ಈ ಒಂದು ಜೀವಾವಧಿ ಶಿಕ್ಷೆ, ಜೀವನ ಪರ್ಯಂತ ಶಿಕ್ಷೆ ಏನು ಇದೆಯಲ್ಲ, ಇದು ಮಾತ್ರ ಅಲ್ಲ, ಈಗಾಗಲೇ 11,35,000 ಒಟ್ಟು ದಂಡವನ್ನ ಇದೀಗ ಪ್ರಜ್ವಲ್ ರೇವಣ್ಣ ಅವರಿಗೆ ವಿಧಿಸಲಾಗಿದೆ. ಅಪರಾಧಿ, ರೇಪಿಸ್ಟ್ ಅಂತಾನೆ ಈಗ ಕರೆಸಿಕೊಂಡಿರುವಂತಹ ಪ್ರಜ್ವಲ್ ರೇವಣ್ಣ ಇದೀಗ 11,35,000 ರೂಪಾಯಿ ಒಟ್ಟು ದಂಡವನ್ನ ಪಾವತಿ ಮಾಡಬೇಕು. ಅದರಲ್ಲಿ 7 ಲಕ್ಷ ಸಂತ್ರಸ್ತೆಗೆ ಅಂತ ಹೇಳಲಾಗ್ತಾ ಇತ್ತು. ಸದ್ಯಕ್ಕೆ ಈಗಾಗಲೇ ಈ ಒಂದು ಸಂತ್ರಸ್ತೆಗೆ ಕೊಡುವಂತಹ ಪರಿಹಾರದ ಮೊತ್ತವು ಕೂಡ ಜಾಸ್ತಿ ಅಂತ ಹೇಳಲಾಗ್ತಾ ಇದೆ. ಸಂತ್ರಸ್ತೆಗೆ 11 ಲಕ್ಷ ಪರಿಹಾರ ಅನ್ನೋದನ್ನ ಕೂಡ ಇದೀಗ ತೀರ್ಪಿನಲ್ಲಿ ಪ್ರಕಟ ಮಾಡಲಾಗಿದೆ. ಈಗಾಗಲೇ ಪ್ರಜ್ವಲ್ ರೇವಣ್ಣ ವಿರುದ್ಧ IPC ಸೆಕ್ಷನ್ 376 ಕ್ಲಾಸ್ 2K ಇದರಲ್ಲಿ ಜೀವಾವಧಿಯ ಶಿಕ್ಷೆಯನ್ನ ವಿಧಿಸಲಾಗಿದೆ. 5 ಲಕ್ಷ ದಂಡವನ್ನ ವಿಧಿಸಲಾಗಿದೆ. IPC ಸೆಕ್ಷನ್ 376 ಕ್ಲಾಸ್ 2 ಕ್ಲಾಸ್ N ಇದರಲ್ಲೂ ಕೂಡ ಜೀವಾವಧಿ ಶಿಕ್ಷೆಯ ಜೊತೆಗೆ 5 ಲಕ್ಷ ದಂಡವನ್ನ ವಿಧಿಸಲಾಗಿದೆ. ಮತ್ತೆ ಈತನ ವಿರುದ್ಧ ಹಾಕಿರುವಂತಹ ಸೆಕ್ಷನ್ಗಳಲ್ಲಿ IPC ಸೆಕ್ಷನ್ 354A ಇದರಲ್ಲಿ 3 ವರ್ಷ ಕಠಿಣ ಜೈಲು, 25,000 ದಂಡವನ್ನ ವಿಧಿಸಲಾಗಿದೆ. IPC ಸೆಕ್ಷನ್ 354B 7 ವರ್ಷ ಕಠಿಣ ಜೈಲು ಜೊತೆಗೆ 50,000 ದಂಡ ಪಾವತಿಸದಿದ್ದಲ್ಲಿ 6 ತಿಂಗಳ ಸರಳ ಜೈಲು. ಈ ಶಿಕ್ಷೆಯನ್ನ ಕೂಡ ಶಿಕ್ಷೆಯ ಪ್ರಮಾಣವನ್ನ ಘೋಷಣೆ ಮಾಡಿದ್ದಾರೆ ನ್ಯಾಯಮೂರ್ತಿಗಳು. ನೆಕ್ಸ್ಟ್ IPC ಸೆಕ್ಷನ್ 354C 3 ವರ್ಷ ಕಠಿಣ ಜೈಲು. IPC ಸೆಕ್ಷನ್ 506 2 ವರ್ಷ ಕಠಿಣ ಜೈಲು, 10,000 ದಂಡ. IPC ಸೆಕ್ಷನ್ 201 3 ವರ್ಷ ಕಠಿಣ ಜೈಲು, 25,000 ದಂಡ. ಅದರ ಜೊತೆಗೆ ಈತನ ವಿರುದ್ಧ ದಾಖಲಾಗಿದ್ದಂತಹ ಮತ್ತೊಂದು ಆಕ್ಟ್ ಅಥವಾ ದೂರು ಅಂತ ಹೇಳಿದ್ರೆ IT ಆಕ್ಟ್ 66 ಕ್ಲಾಸ್ E ಇದರಲ್ಲಿ 3 ವರ್ಷ ಕಠಿಣ ಶಿಕ್ಷೆ, 25,000 ದಂಡವನ್ನ ವಿಧಿಸಿ ನ್ಯಾಯಮೂರ್ತಿ ಗಜಾನನ ಭಟ್ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ